ಮೋದಿ ಅವರಿಂದ ಆಹ್ವಾನ ಬಂದಂತ ನಿಮ್ಮ ಸೇಮ್ ಮಾಡ್ತೀವಿ ಬನ್ನಿರಿ ಅಂತೇಳಿ ಇಂಥ ಪ್ರಸಂಗದಲ್ಲಿ ಅವ್ರು ಏನಾದರೂ ಜಿಗಿದು ಹೋಗುವಂಥ ಪ್ರಸಂಗ ಬಂದ್ರೆ ಅವ್ರ ಜೊತೆಗೆ ಸೌದಿಯವರು ಮತ್ತು ಇನ್ನುಳಿದವರು ಹೋದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ ದೊಡ್ಡ ಹೊಡೆದು ಬೀಳ್ತದೆ ಅನ್ನೋದು ಎರಡು ಮಾತಿಲ್ಲ. ಈ ಎಲ್ಲ ನೆನಗಟ್ಟಿನಲ್ಲೇ ಇವತ್ತಿನ ಈ ಚುನಾವಣೆ ಭಾಳ ಪ್ರಮುಖವಾದದ್ದು. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯ ಚುನಾವಣೆ ಅಂತಂದ್ರೆ ರಾಜ್ಯದಲ್ಲಿ ಇದು ಎರಡನೇ ದೊಡ್ಡ ಜಿಲ್ಲೆ ಇರೋದ್ರಿಂದಾಗೆ ಸಹಜವಾಗಿ ಇಲ್ಲೇ ಎಲ್ಲರ ಕುತೂಹಲ ಇಲ್ಲದ ಮತ್ತು ಈಗ ಆಲ್ರೆಡಿ ಅದನ್ನು ಮಾತಾಡ್ತೂ ಇದ್ದಾರೆ. ಆದರೂ ಸಹ ಒಂದು ಲೆಕ್ಕದ ಪ್ರಕಾರ ನೋಡಿದ್ರೆ ಇಲ್ಲೇ ತಟಸ್ಥರು ಆಡಳಿತ ಮಾಡಬಹುದು ಅಂತೇಳಿ. ಯಾಕಂದ್ರೆ ಇಬ್ಬರಿಗೂ ಗೆಲ್ಲೋದು ಸಾಧ್ಯ ಇಲ್ಲದೆ ಇದ್ದಾಗ ಇಬ್ಬರಿಗೂ ಒಮ್ಮತದ ಒಬ್ಬ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡ್ಕೋ ಪ್ರಸಂಗ ಬರ್ತದೆ. ಅಂಥ ಸಂದರ್ಭದಲ್ಲಿ ಆರಂಭ ನಾನು ನಿಮ್ಗೆ ಹೇಳಿದಂಗೆ ತಟಸ್ಥರ ಬಣ ಏನು ಡಿಸಿಷನ್ ತೊಗೊಳ್ತದೆ ಅದು ಪ್ರಮುಖ ಆಗ್ತದೆ ಅಂತೇಳಿ ಅದರ ನೆಲೆಗಟ್ಟಲ್ಲಿ ವಿಚಾರ ಮಾಡಿದಾಗ ಸಹಜವಾಗಿ ಎರಡೂ ಶಕ್ತಿಗಳು, ಒಂದು ಕಡೆ ಕತ್ತಿ ಅವ್ರ ಬೆಂಬಲಿಗರು, ಎರಡನೇ ಕಡೆ ನಮ್ಮ ಸತೀಶ್ ಮತ್ತು ಅವ್ರ ಬೆಂಬಲಿಗರ ಮಧ್ಯದಲ್ಲಿ ಒಂದು ಏನೋ ಯಾವುದೋ ಮಟ್ಟಕ್ಕೆ ಕಾಂಪ್ರಮೈಸ್ ಆಗಿ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮತ್ತೊಮ್ಮೆ ಉದಯ ಆದರೂ ಆಗ್ಬೋದು. ಯಾಕೆಂತಂದ್ರೆ ಇಲ್ಲೆಲ್ಲರೂ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಇದ್ದಾರೆ. ಇದರಲ್ಲಿ ಯಾರಪ್ಪ ನಾವು ಪೂರ್ತಿ ಒಂದು ಆದರ್ಶದ ನಾವು ಬಡವರಿಗೆ ಬಡದಾಡ್ತಾ ಇದ್ದೀವಿ, ರೈತರಿಗೆ ಮಾಡಿಕೊಡ್ತೀವಿ ಅನ್ನುವಂಥದ್ದು ಏನಿಲ್ಲ. ಇಲ್ಲೆಲ್ಲರೂ ಲೋನ್ ತೊಗೊಂಡು ಮಾಡಿ ಎಲ್ಲೆಲ್ಲೂ ಏನೋ ಗದ್ದಲ ಹಾಕೋದನ್ನು ಸಹಿತ ನಾವು ನೋಡ್ತಾ ಇದ್ದೀವಿ. ನಮ್ಗೆ ಬೇಕಾದವ್ರು ಫೇವ್ರೇಟ್ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ, ಫೇವರಾಗಿ ಮಾಡೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲ ನಾವು ಗಮನಿಸಿದಾಗ ಇದು ಇದ್ದಂಥ ಎರಡು ಕಡೆ ಬಾಡಿಗಳ ಬಗ್ಗೆ ಒಂದೇ ಮಾತನ್ನು ಹೇಳಬೇಕಾಗ್ತದೆ. ಇದು ಬಡ ರೈತರ ಪರವಾಗಿಲ್ಲ. ನಿಜವಾಗಿ ಬಡ ರೈತರ ಪರವಾಗಿದ್ದರೆ ಅವ್ರಿಗೆ ಮೊದಲಿಗೆ ಕೊಡಬೇಕಾದ ಮಾರ್ಕೆಟ್ ಮಾಡಿಕೊಡೋ ಶಕ್ತಿ ಅವ್ರಿಗದ, ಗೋಡೌನ್ಗಳು ಮಾಡಿಕೊಡೋ ಶಕ್ತಿ ಅವ್ರಿಗದ, ನಮ್ಮ DCC ಬ್ಯಾಂಕಿಗೆ ಅದ. ಆ ನೆಲೆಯಲ್ಲೇ ಅವರ ಬದುಕನ್ನು ಕೇವಲ ಲೋನ್ಗೆ ನಿಲ್ಲಿಸಲಾರದ ಲೋನ್ ಮುಟ್ಟಿಸಿ ಗಂಟೆ